ನನ್ನ ಪ್ರಿಯರೇ, ದೇವರು ನಿಮ್ಮನ್ನು ತನ್ನ ವಿಜಯಶಾಲಿಯಾದ ಪ್ರೀತಿಯಿಂದ ತುಂಬಿಸಿಟ್ಟಿದ್ದಾನೆ. ಆತನ ಪ್ರೀತಿಯು ಪ್ರವಾಹದಂತೆ ನಿಮ್ಮ ಮೇಲೆ ಇಳಿಯುತ್ತಿದೆ. ಆತನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತಾನೆ. ನನ್ನ ತಂದೆಯು ಆತನನ್ನು ಮುಖಾಮುಖಿಯಾಗಿ ನೋಡಿದಾಗ ಆತನ ಕಣ್ಣುಗಳಿಂದ ಬಂದ ಪ್ರೀತಿ 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 ನನ್ನ ತಂದೆಯ ಹೃದಯವನ್ನು ತುಂಬಿತು. ಸುಮಾರು 3 ಗಂಟೆಗಳ ಕಾಲ ಆ ಪ್ರೀತಿಯಿಂದ ತುಂಬಿ ನಕ್ಕು ಆನಂದದ ತೈಲದಿಂದ ತುಂಬಿದರು. ಅಲ್ಲಿಯವರೆಗೆ ಅವರು ಅಳುತ್ತಲೇ ಇದ್ದರು. ಆದರೆ ಯೇಸುವಿನ ದೃಷ್ಟಿಯಿಂದ ಬಂದ ಪ್ರೀತಿ, ಅದೇ ರೀತಿ ನನ್ನ ಪತ್ನಿ ಯೇಸುವಿನ ಮುಖವನ್ನು ನೋಡಿದಾಗ ಆತನು ಅವಳ ಮೇಲೆ 1.5 ಗಂಟೆಗಳ ಕಾಲ ಕಣ್ಣಿಟ್ಟು ನೋಡುತ್ತಲೇ ಇದ್ದನು. ಬಾಯಿ ತೆರೆದು ಮಾತನಾಡಲೇ ಇಲ್ಲ. ನನ್ನ ಮತ್ತು ನನ್ನ ಪತ್ನಿಯ ನಡುವೆ ನಿಂತು ನಮ್ಮನ್ನೇ ನೋಡುತ್ತಿದ್ದರು. ಇದರಿಂದ ನನ್ನ ಪತ್ನಿ ಮತ್ತು ನಾನು ನಮ್ಮ ಅರಿವಿಲ್ಲದೆಯೇ ಆತ್ಮದಿಂದ ತುಂಬಿ ಅಳುತ್ತಿದ್ದವು. ಅದೇ ಪ್ರೀತಿ ಇಂದು ನಿಮ್ಮ ಮೇಲೆಯೂ ಇಳಿಯುತ್ತಿದೆ. ದೇವರು ನಿಮ್ಮನ್ನು ಮರೆತಿಲ್ಲ. ಆತನು ನಿಮ್ಮನ್ನು ನೋಡುತ್ತಲೇ ಇದ್ದಾನೆ. ನನ್ನ ಮುದ್ದಿನ ಮಗು ಎಂದು ಹೇಳಿ ನಿಮ್ಮನ್ನು ನೋಡುತ್ತಲೇ ಇದ್ದಾನೆ. ಆತನ ಪ್ರೀತಿಯು ನಿಮ್ಮನ್ನು ತುಂಬುತ್ತಿದೆ. ಆದ್ದರಿಂದ ನೀವು ಜಯಶಾಲಿಯಾಗುತ್ತೀರಿ. ಕೀರ್ತನೆ 63:3 ಪ್ರಕಾರ, ಜೀವಕ್ಕಿಂತಲೂ ನಿನ್ನ ಕೃಪೆಯು ಉತ್ತಮವಾದುದು. ನನ್ನ ತುಟಿಗಳು ನಿನ್ನನ್ನು ಸ್ತುತಿಸುತ್ತವೆ. ನನ್ನ ಪ್ರಿಯರೇ, ಯೇಸುವಿನ ಪ್ರೀತಿಯು ಜಯವನ್ನು ತರುವ ಪ್ರೀತಿ. ಈ ಪ್ರೀತಿಯು ಏನು ಮಾಡುತ್ತದೆ? ಸಂಕಟಗಳ ನಡುವೆ ನಮಗೆ ಜಯವನ್ನು ತರುತ್ತದೆ. ರೋಮಾಪುರದವರೆಗೆ 8:35-39 ಓದಿ ನೋಡಿ. ನಿನ್ನ ನಿಮಿತ್ತವಾಗಿ ಕರ್ತನೇ, ನಾವು ಯಾವಾಗಲೂ ಕೊಲ್ಲಲ್ಪಡುತ್ತಿದ್ದೇವೆ, ಕೊಲ್ಲಲ್ಪಡುವ ಕುರಿಗಳಂತೆ ಎನಿಸಲ್ಪಡುತ್ತಿದ್ದೇವೆ. ಆದರೂ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವನು ಯಾರು? ಸಂಕಟವೋ, ವ್ಯಾಕುಲವೋ, ಹಿಂಸೆಯೋ, ಹಸಿವೋ, ಬೆತ್ತಲೆಯೋ, ಅಪಾಯವೋ, ಖಡ್ಗವೋ, ಇವೆಲ್ಲವುಗಳಲ್ಲಿ ನಮ್ಮನ್ನು ಪ್ರೀತಿಸುವವನ ಮೂಲಕ ನಾವು ಸಂಪೂರ್ಣ ಜಯಶಾಲಿಗಳಾಗಿದ್ದೇವೆ. ಇವೆಲ್ಲವುಗಳಲ್ಲಿ ಕರ್ತನಾದ ಯೇಸು ನಿಮ್ಮನ್ನು ಪ್ರೀತಿಸುವುದರಿಂದ ನೀವು ಅವುಗಳಿಂದ ಬಿಡುಗಡೆ ಹೊಂದಿ ಸಂಪೂರ್ಣ ಜಯಗಳಿಸುವಂತೆ ಕರ್ತನು ಮಾಡುತ್ತಾನೆ. ಈ ಪ್ರೀತಿಯು ನಿಮ್ಮನ್ನು ತುಂಬಲಿ. ಮುಂದಿನದಾಗಿ ಅದೇ ಯೇಸುವಿನ ಪ್ರೀತಿ. ಧೈರ್ಯವಾಗಿರಿ. ನನ್ನ ತಂಗಿ ಏಂಜಲ್ ಮರಣ ಹೊಂದಿದಾಗ ನಾವು ದುಃಖದಿಂದ ತುಂಬಿದ್ದೆವು. ಒಂದು ದಿನ ಬೆಳಗ್ಗೆ ಪ್ರಾರ್ಥನೆ ಮಾಡುತ್ತಿದ್ದಾಗ ಯೇಸು ಬಂದರು. ಅವರು ಹೇಳಿದರು, ನನ್ನ ಮಕ್ಕಳೇ, ನಿಮ್ಮ ಮೇಲೆ ನಾನು ಕೋಪಗೊಂಡಿದ್ದೇನೆ ಎಂದು. ಕೆಲವರು ಹೇಳಿದ್ದನ್ನು ಏಕೆ ನಂಬುತ್ತೀರಿ? ನಿಮ್ಮ ಮೇಲೆ ನಾನು ಏಕೆ ಕೋಪಗೊಳ್ಳಬೇಕು? ನನ್ನ ಚಿತ್ತವನ್ನೆಲ್ಲ ಪೂರೈಸುವಲ್ಲಿ ನೀವು ಉತ್ತಮರಾಗಿದ್ದೀರಿ. ಏಂಜಲನ್ನು ಕಳೆದುಕೊಂಡ ನಂತರವೂ ಕರ್ತನು ಒಳ್ಳೆಯವನು. ಯೇಸುವಿಗೆ ಎಲ್ಲವೂ ತಿಳಿದಿದೆ ಎಂದು ಹೇಳಿ. ಕುಟುಂಬವಾಗಿ ನನ್ನನ್ನು ಹುಡುಕುತ್ತಾ ಪ್ರತಿದಿನ ಬರುತ್ತೀರಿ. ನಾನು ನಿಮ್ಮನ್ನು ಹೇಗೆ ಬಿಟ್ಟು ಹೋಗಲಿ? ನಿಮ್ಮ ಮೇಲೆ ನಾನು ಹೇಗೆ ಅತೃಪ್ತಿ ಹೊಂದಲಿ? ನನಗೆ ನೀವು ಪ್ರಿಯರಾದವರು ಎಂದು ಹೇಳಿ ನಮ್ಮನ್ನು ಆಶೀರ್ವದಿಸಿದರು. ನಿಮಗೆ ವಿರೋಧವಾಗಿ ಮಾತನಾಡುವವರು ಮಾತನಾಡುತ್ತಲೇ ಇದ್ದರೆ ನಾನು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸುತ್ತೇನೆ. ಇವೆಲ್ಲವುಗಳಲ್ಲಿ ನೀವು ಸಂಪೂರ್ಣ ಜಯವನ್ನು ಪಡೆಯುತ್ತೀರಿ ಎಂದರು. ಹಾಗೆಯೇ ಈಗ 40 ವರ್ಷಗಳು ಕಳೆದಿವೆ. ಇದು 40ನೇ ವರ್ಷ. ಈ ದಿನದಲ್ಲೂ ಕರ್ತನು ಎಷ್ಟು ಜಯವನ್ನು ನೀಡಿ ಎಷ್ಟು ಕೋಟಿ ಜನರಿಗೆ ಜಯವನ್ನು ತರುವಂತೆ ಮಾಡಿದ್ದಾರೆ. ನಿಮಗೂ ಹಾಗೆಯೇ ಮಾಡುತ್ತಾರೆ. ಎರಡನೆಯದಾಗಿ, ಪಾಪದಲ್ಲಿ ಮುಳುಗಿ ಹೋಗುವವರ ಮೇಲೆ ದೇವರ ಪ್ರೀತಿಯೂ ವ್ಯಕ್ತವಾಗುತ್ತದೆ. ಪಾಪದಿಂದ ಅವರನ್ನು ಬಿಡುಗಡೆ ಮಾಡಿ ರಕ್ಷಿಸುತ್ತದೆ. ಯೋಹಾನ 3:16. ದೇವರು ತನ್ನ ಒಬ್ಬನೇ ಮಗನನ್ನು ನಂಬುವ ಪ್ರತಿಯೊಬ್ಬನೂ ಅವನು ನಾಶವಾಗದೆ ನಿತ್ಯ ಜೀವನವನ್ನು ಪಡೆಯುವಂತೆ ಆತನನ್ನು ದಯಪಾಲಿಸಿ ಈ ಲೋಕವನ್ನು ಅಷ್ಟೊಂದು ಪ್ರೀತಿಸಿದರು. ಹೌದು, ನನ್ನ ತಾಯಿ ನಾನು ಕರ್ತನನ್ನು ಬಿಟ್ಟು ದೂರ ಹೋದಾಗ ನನ್ನ 16ನೇ ವಯಸ್ಸಿನಲ್ಲಿ ನನಗಾಗಿ ಪ್ರತಿ ಮಂಗಳವಾರ ಉಪವಾಸ ಮಾಡಲು ಪ್ರಾರಂಭಿಸಿದರು. ಈಗ 46 ವರ್ಷಗಳು ಕಳೆದಿವೆ. ಇಂದಿನವರೆಗೂ ಉಪವಾಸ ಮಾಡಿ ನನಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ಆದರೆ ಅವರು ಪ್ರಾರ್ಥಿಸಲು ಪ್ರಾರಂಭಿಸಿದ ದಿನಗಳಲ್ಲಿ ಕೆಲವೇ ವಾರಗಳಲ್ಲಿ ಕರ್ತನು ನನ್ನ ಜೀವನವನ್ನು ಸಂಧಿಸಿದರು, ನನ್ನನ್ನು ಬದಲಾಯಿಸಿದರು.
ಅವರ ಮಗನಾಗಿ ರೂಪಾಂತರಿಸಿದರು. ಅವರ ಸೇವೆಯನ್ನು ಮಾಡುವಂತೆ ಮಾಡಿದರು. ಓದಿನಲ್ಲಿ ಉನ್ನತ ಸ್ಥಾನಕ್ಕೇರುವಂತೆ ಮಾಡಿದರು. ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೇರುವಂತೆ ಮಾಡಿದರು. ಕೌಟುಂಬಿಕ ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರುವಂತೆ ಮಾಡಿದರು. ಸಕಲ ಭಾಗ್ಯಗಳನ್ನು ಮತ್ತು ಅನುಕೂಲಗಳನ್ನು ನೀಡಿದರು. ನಿಮಗೂ ಕೂಡ ನಿಮ್ಮ ಪಾಪಗಳಲ್ಲಿ ನೀವು ನಾಶವಾಗದಂತೆ ನಿಮ್ಮ ಮೇಲೆ ಪ್ರೀತಿಯನ್ನಿಟ್ಟು ನಿಮ್ಮನ್ನು ರಕ್ಷಿಸಲು ಒಬ್ಬರಿದ್ದಾರೆ. ಅವರೇ ಯೇಸು. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನೀಗಿ ನಮ್ಮನ್ನು ಶುದ್ಧೀಕರಿಸುತ್ತದೆ. ನಿಮ್ಮನ್ನು ಕೈಬಿಡುವುದಿಲ್ಲ. ಪಾಪಿ ಎಂದು ದೂರ ತಳ್ಳುವುದಿಲ್ಲ. ನಿಮ್ಮ ಬಳಿ ಬಂದು ಪ್ರೀತಿಯನ್ನು ಸುರಿಸಿ, ನನ್ನ ಮಗನೇ, ನನ್ನ ಮಗಳೇ, ನಾನಿಲ್ಲದಿದ್ದರೆ ನೀನು ಹೇಗೆ ಈ ಪಾಪದ ಶಾಪದಿಂದ ಹೊರಬರಲು ಸಾಧ್ಯ? ನಿನಗಾಗಿ ನನ್ನ ರಕ್ತವನ್ನು ಸುರಿಸಿದ್ದೇನೆ ಶಿಲುಬೆಯ ಮೇಲೆ. ಇಂದಿಗೂ ನೀನು ನನ್ನ ಬಳಿ ಬಂದಾಗ ನಿನ್ನನ್ನು ಅಪ್ಪಿಕೊಳ್ಳುತ್ತೇನೆ, ಪ್ರೀತಿ ತೋರಿಸುತ್ತೇನೆ, ನಿನ್ನನ್ನು ಬದಲಾಯಿಸುತ್ತೇನೆ ಎಂದು ಹೇಳಿ ನಿಮ್ಮನ್ನು ಬದಲಾಯಿಸುತ್ತಾರೆ. ಯೇಸುವಿನ ಬಳಿ ಬನ್ನಿ, ನಿಮ್ಮ ಜೀವನವನ್ನು ಒಪ್ಪಿಸಿಕೊಡಿ. ಅವರ ಪ್ರೀತಿಯು ನಿಮ್ಮನ್ನು ಪವಿತ್ರಗೊಳಿಸಲಿ, ಪಾಪದಿಂದ ಬಿಡುಗಡೆ ಮಾಡಲಿ, ಶಾಪದಿಂದ ಬಿಡುಗಡೆ ಮಾಡಲಿ, ದೇವರ ಪ್ರೀತಿಯಿಂದ ಆಶೀರ್ವಾದಗಳಿಂದ ತುಂಬಲಿ. ಮೂರನೇದಾಗಿ ಅದು ಪ್ರೀತಿ, ಬದಲಾಗದ ಪ್ರೀತಿ, ನಿಮ್ಮೊಂದಿಗೆ ಉಡಂಬಡಿಕೆ ಮಾಡಿಕೊಂಡಿರುವ ಪ್ರೀತಿ. ಬೆಟ್ಟಗಳು ತೊಲಗಿದರು, ಗುಡ್ಡಗಳು ಅಲುಗಾಡಿದರು, ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ತೊಲಗದು, ನನ್ನ ಸಮಾಧಾನದ ಒಡಂಬಡಿಕೆಯೂ ಅಲುಗಾಡದು ಎಂದು ನಿನ್ನ ಮೇಲೆ ಕನಿಕರ ಪಡುವ, ನಿನ್ನನ್ನು ಪ್ರೀತಿಸುವ ನಿನ್ನ ತಂದೆಯಾದ ಕರ್ತನು ಹೇಳುತ್ತಾನೆ. ನನ್ನ ಪ್ರಿಯರೇ, ಯೆಶಾಯ 54:10 ನಾವು ಇದನ್ನು ಓದುತ್ತೇವೆ. ಬದಲಾಗದ ಪ್ರೀತಿ, ಆತನು ನಿನ್ನನ್ನು ಕೈಬಿಡುವುದಿಲ್ಲ. ನಿಮ್ಮ ಪೋಷಕರು ಅಗಲಿರಬಹುದು, ನೀವು ನಂಬಿದ್ದ ಬಂಡೆಯಂತಿದ್ದ ಕೆಲಸ ಹೋಗಿರಬಹುದು, ಕುಟುಂಬದಲ್ಲಿ ಒಡಕುಂಟಾಗಿರಬಹುದು, ನೀವು ಪ್ರೀತಿಸಿದ ಜನರು, ಸಹಾಯ ಮಾಡಿದ ಜನರು, ತ್ಯಾಗ ಮಾಡಿ ಬೆಳೆಸಿದ ಜನರು ನಿಮಗೆ ವಿರೋಧವಾಗಿ ಕೀಳಾಗಿ ನಡೆದುಕೊಂಡು ನಿಮ್ಮನ್ನು ತಳ್ಳಿ ಹಾಕಿರಬಹುದು. ಬೆಟ್ಟಗಳು ತೊಲಗಿದರು, ಗುಡ್ಡಗಳು ಅಲುಗಾಡಿದರು, ಯೇಸುವಿನ ಸಮಾಧಾನದ ಒಡಂಬಡಿಕೆ, ಪ್ರೀತಿಯ ಒಡಂಬಡಿಕೆ ನಿಮ್ಮನ್ನು ಬಿಟ್ಟು ಹೋಗದು. ಬದಲಾಗದ ಪ್ರೀತಿ. ಯೇಸು ನಿಮ್ಮನ್ನು ಎತ್ತರಿಸುವನು, ಆತನು ನಿಮ್ಮನ್ನು ಗೌರವಿಸುವನು, ನಿಮಗೆ ಸಮಾಧಾನ ನೀಡುವನು, ಎಲ್ಲರನ್ನೂ ಪ್ರೀತಿಸಲು, ಅವರನ್ನೂ ಮಾರ್ಪಡಿಸಲು ಶಕ್ತಿಯನ್ನು ನೀಡುವನು. ಯೇಸಪ್ಪ, ಈ ಭಾಗ್ಯವನ್ನು ಇಂದು ನಿನ್ನ ಮಕ್ಕಳಿಗೆ ದಯಪಾಲಿಸು. ಆ ಪ್ರೀತಿಯಿಂದ ತುಂಬಿಸಿ ಬಲಪಡಿಸು. ಯೇಸುವಿನ ನಾಮದಲ್ಲಿ ಈ ದಿನ ಕಳೆದುಕೊಂಡಿದ್ದೆಲ್ಲವೂ ಮರಳಿ ಬರಲಿ. ದೂರಾದವರೆಲ್ಲರೂ ಮರಳಿ ಅವರನ್ನು ಪ್ರೀತಿಸುತ್ತಾ ಬರುವಂತೆ ಮಾಡು. ಗೌರವಿಸಿ ಎತ್ತರಿಸು. ಎಲ್ಲ ಸಂಕಟಗಳ ನಡುವೆ ಬಿಡುಗಡೆ ನೀಡು, ಬಿಡುಗಡೆ ನೀಡು. ಕಷ್ಟಕ್ಕೆ ತಕ್ಕ ಪ್ರತಿಫಲ ನೀಡು. ಸಂತೋಷದಿಂದ ಎಲ್ಲ ಭಾಗ್ಯಗಳನ್ನು ಅನುಭವಿಸಲು ಗೌರವ, ಸಂಪತ್ತು, ಅಭಿವೃದ್ಧಿ, ಸಮಾಧಾನ, ಬಿಡುಗಡೆ ಮತ್ತು ಪವಿತ್ರತೆಯನ್ನು ನೀಡು. ಯೇಸುವಿನ ನಾಮದಲ್ಲಿ ಆಮೇನ್. ನನ್ನ ಪ್ರಿಯರೇ, ಕರ್ತನು ಕುಟುಂಬ ಆಶೀರ್ವಾದ ಯೋಜನೆಯನ್ನು ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ಇಟ್ಟಿದ್ದಾನೆ. ನಿಮಗಾಗಿಯೇ ನಿಮ್ಮ ಕುಟುಂಬ ಆಶೀರ್ವಾದ ಪಡೆಯಲು, ನಿಮ್ಮ ಕುಟುಂಬವು ಅಭಿವೃದ್ಧಿ ಹೊಂದಲು, ನಿಮ್ಮ ಕುಟುಂಬದ ಮೂಲಕ ಕೋಟಿಗಟ್ಟಲೆ ಇತರ ಕುಟುಂಬಗಳು ಯೇಸು ಕರೆಯುತ್ತಾನೆ ಸೇವೆಯ ಮೂಲಕ ಅಭಿವೃದ್ಧಿ ಹೊಂದಲು ಕರ್ತನು ನಿಮ್ಮನ್ನು ಕರೆದಿದ್ದಾನೆ. ಇನ್ನೂ ಈ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನೀವು ಸೇರಿಲ್ಲವೇ? ಇಂದೇ ಸೇರಿಕೊಳ್ಳಿ. ಕರ್ತನಾದ ಯೇಸು ಕುಟುಂಬಗಳಲ್ಲಿ ಸಂಚರಿಸುವ ದೇವರು. ಆತನು ಹೇಳುತ್ತಾನೆ, ನಾನು ನಿಮ್ಮ ಮಧ್ಯೆ ಸಂಚರಿಸಿ ನಿಮ್ಮ ದೇವರಾಗಿರುವೆನು, ನೀವು ನನ್ನ ಪ್ರಜೆಗಳಾಗಿರುವಿರಿ. ನಾನು ನಿಮಗೆ ತಂದೆಯಾಗಿರುವೆನು, ನೀವು ನನ್ನ ಕುಮಾರ ಕುಮಾರಿಯರಾಗಿರುವಿರಿ. ಎಲ್ಲದರಲ್ಲೂ ನಿಮ್ಮ ಮನೆಯನ್ನು ನಾನು ಕಟ್ಟುವೆನು. ಕರ್ತನು ಈ ಭಾಗ್ಯವನ್ನು ನಿಮಗೆ ನೀಡಲು ಬಯಸುತ್ತಾನೆ. ಆದ್ದರಿಂದ ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ಸೇರಿ, ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ಸೇರಿ, ನಿಮ್ಮ ಕುಟುಂಬವನ್ನು ಕರ್ತನ ಕೈಗಳಿಗೆ ಒಪ್ಪಿಸಿಕೊಡಿ. ನಿಮಗಾಗಿ ಪ್ರಾರ್ಥನಾ ಗೋಪುರದಲ್ಲಿ ಪ್ರತಿದಿನ ಪ್ರಾರ್ಥಿಸಲಾಗುವುದು. ನಿಮ್ಮ ವಿನಂತಿಗಳಿಗೆ ಕರ್ತನು ಉತ್ತರಿಸುವನು, ನಿಮ್ಮ ಕುಟುಂಬವನ್ನು ಕಟ್ಟಿ ಬೆಳೆಸುವನು. ಇಂದೇ ಸೇರಿಕೊಳ್ಳಿ. ಇದರಲ್ಲಿ ಸೇರಿದವರು ಪ್ರತಿ ತಿಂಗಳು ಈ ಯೋಜನೆಯ ಮೂಲಕ ಕಾಣಿಕೆಯನ್ನು ನೀಡಿ. ಎಷ್ಟೋ ಕುಟುಂಬಗಳಿಗೆ ಟೆಲಿವಿಷನ್ ಮೂಲಕ, ಪ್ರಾರ್ಥನಾ ಗೋಪುರಗಳ ಮೂಲಕ, ಪತ್ರಗಳ ಮೂಲಕ, ಇನ್ನು ಸೋಷಿಯಲ್ ಮೀಡಿಯಾ ಮೂಲಕ, ಇನ್ನು ಸಾರ್ವಜನಿಕ ಸಭೆಗಳ ಮೂಲಕ, ಇನ್ನು ಮಿಷನ್ ನೆಟ್ವರ್ಕ್ ಸಭೆಗಳ ಮೂಲಕ, ಇನ್ನು ಟೆಲಿಫೋನ್ ಪ್ರಾರ್ಥನಾ ಗೋಪುರದ ಮೂಲಕ ಕೋಟ್ಯಾಂತರ ಜನರಿಗೆ ನೀವು ಆಶೀರ್ವಾದವಾಗಿ ಇರುತ್ತೀರಿ. ಹಿಂದೆ ಆ ಯೋಜನೆಯಲ್ಲಿ ಸೇರಿ ಪ್ರತಿ ತಿಂಗಳು ಆಶೀರ್ವಾದವನ್ನು ನೀಡಿ ಆಶೀರ್ವಾದವನ್ನು ಪಡೆದುಕೊಳ್ಳಿ.